ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರಂತ ನೋಡೋಣ. ಹಾಗೆ ಬಿಟ್ಟರು ಕಟ್ ಆಫ್ ಎಷ್ಟು ನಿಲ್ಬೋದು, ಹಾಗೆ ಈ GDS ಶಾರ್ಟ್ ಲಿಸ್ಟ್ ಅನೌನ್ಸ್ಡ್ ಆಗಿದೆ. ಇದನ್ನು ಯಾರು ನೋಡಿಲ್ಲ ಇನ್ನು ಅವರು ಹೋಗಿ ನೋಡ್ಬೋದು. ಈ ಹಿಂದಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅದನ್ನು ಹಾಕಿದ್ದೇನೆ. ಸೊ ಸೆಕೆಂಡ್ ಮೆರಿಟ್ ಲಿಸ್ಟ ಬಿಡ್ತಾರ ಇಲ್ಲ ಅನ್ನೋದು ಭಾಳ ಜನಕ್ಕೆ ಡೌಟ್ ಇದೆ. ಸೊ ಟೋಟಲ್ ಆಗಿ ಇಲ್ಲಿ ಕರ್ನಾಟಕಕ್ಕೆ 1940 ಪೋಸ್ಟ್ ಅದಾವು. ಈ 1940 ಪೋಸ್ಟ್ಗಳ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲರೂ ಮಾಡಿಸಿದ್ರೆ ಏನೈತಿ ಸೆಕೆಂಡ್ ಮೆರಿಟ್ ಲಿಸ್ಟನ್ನು ಬಿಡೋದಿಲ್ಲ. ಇದರಲ್ಲಿ 100 ಜನ ಉಳಿದ್ರೂ ಸೆಕೆಂಡ್ ಮೆರಿಟ್ ಲಿಸ್ಟನ್ನು ಬಿಡ್ತಾರೋ. ಇಲ್ಲಿ ನೋಡ್ಬೋದು, ಸೆಪ್ಟೆಂಬರ್ 3ನೇ ತಾರೀಕುವರೆಗೂ ಏನೈತಿ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಟೈಮನ್ನು ಕೊಟ್ಟಿದ್ದಾರೋ. ಅಂದ್ರೆ 15 ದಿನಗಳವರೆಗೆ ಏನೈತಿ ಟೈಮನ್ನು ಕೊಟ್ಟಿದ್ದಾರೋ. ಈ 15 ದಿನದ ಒಳಗಾಗಿ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೊಂಬರ್ಬೇಕು. ಸೊ ಇಲ್ಲಿ ಕಟ್ ಆಫ್ ನೋಡ್ತಾ ಹೋದರೆ ಪ್ರತಿಯೊಂದು ಜಿಲ್ಲೆದೇನೈತಿ ಜಾಸ್ತಿನ ನಿರ್ತೈತಿ. ಇಲ್ಲಿ ಮೊದಲಿಗೆ ಬಾಗಲಕೋಟೆ ಜಿಲ್ಲೆ ಎಲ್ಲ 97, 98, 100 ಅದ. ಸೊ ಈ ಸೆಕೆಂಡ್ ಮೆರಿಟ್ ಲಿಸ್ಟ್ ಏನೈತಿ ಇದಕ್ಕಿಂತ ಭಾಳರ 1% ಅಥವಾ 2% ಅಷ್ಟ ಕಡಿಮೆ ಆಗ್ಬೋದು. ಇಲ್ಲಿ 97 ಐತೆ ಅಂದ್ರೆ 96 ಅಷ್ಟ ಬರ್ಬೋದು. 1% ಭಾಳ ಆಗ್ತದ. 1% ಒಳಗಾಗಿ 1% ಒಳಗಾಗಿ ಏನಾಗುತ್ತೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಅದ ಅವ್ರದ ಬಿಟ್ರೆ ಅಂದ್ರೆ ಕೊಂಡಿರ್ತದೆ. ಈ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವ ಆಧಾರ ಮ್ಯಾಗೆ ತೆಗಿತಾರಂದ್ರೆ, ಈಗ ಟೋಟಲ್ ಆಗಿ 1940 ಪೋಸ್ಟ್ಗಳು ಅದಾವು. ಈ ಪೋಸ್ಟ್ಗಳಲ್ಲಿ 1000 ಜನ ಅಷ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ರಂದ್ರೆ ಇನ್ನು 940 ಪೋಸ್ಟ್ಗಳಿಗೆ ಏನೈತಿ ಸೆಕೆಂಡ್ ಮೆರಿಟ್ ಲಿಸ್ಟನ್ನು ಬಿಡ್ತಾರೋ. ಸೊ ಈ ಸೆಕೆಂಡ್ ಮೆರಿಟ್ ಲಿಸ್ಟ ಈಗ 3ನೇ ತಾರೀಕು ಸೆಪ್ಟೆಂಬರ್ ತಿಂಗಳೊಳಗೆ ಅಲ್ಲಿವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕೊಟ್ಟಾರು. ಈ 3ನೇ ತಾರೀಕು ಮುಗಿದ ನಂತರ ಒಂದು 10ರಿಂದ 15 ದಿನಗಳವರೆಗೆ ಏನೈತಿ ಸೆಕೆಂಡ್ ಮೆರಿಟ್ ಲಿಸ್ಟನ್ನು ಬಿಡ್ತಾರೋ. ಮತ್ತು ಒಂದು 20ರಿಂದ 25 ದಿನದ ಒಳಗೆ ಏನೈತಿ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದವ್ರ ಜಾಬಿಗೆ ಹೋಗಿ ಜಾಯಿನ್ ಆಗಬೇಕು. ಜಾಯ್ನಿಂಗನ್ನು ಒಂದು 20ರಿಂದ 25 ದಿನಗಳವರೆಗೆ ಏನೈತಿ ಅವ್ರಿಗೆ ಜಾಯ್ನಿಂಗನ್ನು ಕೇಳ್ತಾರೋ. ಇಲ್ಲಿ ಜಾಯ್ನಿಂಗ್ ಒಳಗೂ ಭಾಳ ಜನ ಹೋಗೋದಿಲ್ಲ. 1-2 ದಿನ ಅಷ್ಟೇ ಏನೈತಿ ಕೆಲಸ ಮಾಡಿ ಬಿಡ್ತಾರೋ. ಅವಾಗ ಏನು ಮಾಡ್ತಾರೋ ಮತ್ತು 3ನೇ ಮೆರಿಟ್ ಲಿಸ್ಟನ್ನು ಕರೀತಾರೋ. 3ನೇ ಮೆರಿಟ್ ಲಿಸ್ಟ ಈ ಸೆಕೆಂಡ್ ಮೆರಿಟ್ ಲಿಸ್ಟ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮತ್ತು 10 ದಿನ ಟೈಮಿಂಗನ್ನು ಕೊಡ್ತಾರೋ. ಸೆಕೆಂಡ್ ಮೆರಿಟ್ ಲಿಸ್ಟ್ 10 ದಿನ ಟೈಮಿಂಗ್ ಮುಗಿದ ನಂತರ ಟೋಟಲಾಗಿ 3ನೇ ಲಿಸ್ಟನ್ನು ಬಿಡ್ತಾರೋ. ಈ ಸೆಕೆಂಡ್ ಮೆರಿಟ್ ಲಿಸ್ಟ್ ಒಳಗೂ ಇಲ್ಲಿ 940 ಉಳ್ದಾವಂದ್ರೆ ಇಲ್ಲಿ 940 ಜನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಲಿಲ್ಲ ಅಂದ್ರೆ ಇಲ್ಲಿ ಸ್ವಲ್ಪ ಜನ ಉಳಿದ್ರಂದ್ರೆ ಈ ಉಳಿದಂಥ ಜನ ಮತ್ತು ಫಸ್ಟ್ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಜಾಯ್ನಿಂಗ್ ಆಗದಿದ್ದವ್ರನ್ನ ಕೂಡಿ ಟೋಟಲಾಗಿ 3ನೇ ಮೆರಿಟ್ ಲಿಸ್ಟನ್ನು ಏನೈತಿ ಬಿಡ್ತಾರೋ. ಸೊ ಸೆಕೆಂಡ್ ಮೆರಿಟ್ ಲಿಸ್ಟ ಆಲ್ಮೋಸ್ಟ್ ಬರ್ತದೆ. 3ನೇ ಮೆರಿಟ್ ಲಿಸ್ಟ್ ಬರೋ ಡೌಟು. ಮತ್ತು ಇಲ್ಲಿ ಕಟ್ ಆಫ್ ಏನೈತಿ ಭಾಳ ಅಂದ್ರೆ 1%, ಭಾಳ ಅಂದ್ರೆ ಎಲ್ಲರೇ ಒಂದು ಜಿಲ್ಲಾಕ್ಕೆ ಏನೈತಿ 2%ವರೆಗೂ ಏನೈತಿ ಕಟ್ ಆಫ್ ಈ ಫಸ್ಟ್ ಮೆರಿಟ್ ಲಿಸ್ಟ್ಗಿಂತ ಕಡಿಮೆ ಆಗ್ಬೋದು ಅಷ್ಟ. ಅದಕ್ಕಿಂತ ಹೆಚ್ಚಿದಾಗಿ ಏನೈತಿ ಆಗೋದಿಲ್ಲ. ಇಲ್ಲಿ ಬೆಳಗಾವಿ ಡಿವಿಷನ್ದ ನೀವು ನೋಡ್ಬೋದು ಎಲ್ಲ 98, 99 ಐತಿ. ಇದಕ್ಕಿಂತ ಭಾಳ 97ಕ್ಕೆ ನಿಲ್ಬೋದು. 96ಗಂತರೂ ಹೋಗಂಗೆ ಇಲ್ಲ. ಪ್ರತಿಯೊಂದು ಡಿವಿಷನ್ದು ಹಾಗೆ 1% ಅಥವಾ 2% ಇಷ್ಟೇ ಕಡಿಮೆ ಆಗ್ತದೆ. ಯಾಕಂದ್ರೆ ಪೋಸ್ಟ್ಗಳು ಕಡಿಮೆ ಆಗ್ತಾವೆ. ಈಗ ಟೋಟಲಾಗಿ 1940 ಪೋಸ್ಟ್ಗಳು ಅದಾವೆ ಅಂದ್ರೆ
ಇದರೊಳಗೆ ಈಗ ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಉಳಿದಿದ್ದಂಥ ಪೋಸ್ಟ್ಗಳಿಗೆ ಕರೆದಾರಂದ್ರೆ ಅವಾಗ ಅವಕ್ಕಿಂತ ಹಿಂದಿನ ಅವ್ರದ್ದು 1% ಒಳಗೆ ಏನೈತಿ ರಗಡೆ ಜನ ಇರ್ತಾರೋ. ಈ ಮೆರಿಟ್ ಲಿಸ್ಟ್ಗೆ ಏನೈತಿ 10th ಆಧಾರ ಮೇಲೆ ಇರುತ್ತಿಂದ ಇದೆ ಭಾಳ ಜನ ಹಾಕಿರ್ತಾರೆ. ಇಲ್ಲಾಂದ್ರೂ ಒಂದು 5 ರಿಂದ 10 ಲಕ್ಷ ತನಕ ಏನೈತಿ ಜನ ಇದಕ್ಕೆ ಅಪ್ಲೈನ ಮಾಡೇ ಇರ್ತಾರೋ. ಪ್ರತಿಯೊಂದು ಜಿಲ್ಲಾದು ಮೆರಿಟ್ ಲಿಸ್ಟ್ ಇಲ್ಲಿ ನೋಡ್ಬೋದು ನೀವು. ಬೆಂಗಳೂರು ಸೌತ್ 96, SCಗೆ 96 ಅದ, URಗೆ 97 ಅದ, ಇಲ್ಲಿ UR 97, 96. ಈ ಬೆಂಗಳೂರು ಸೌತ್ದಾಗ ಏನೈತಿ 1% ಅಥವಾ 2% ಇಷ್ಟಕ್ಕೆ ಏನೈತಿ ಕಮ್ಮಿ ಆಕೋತ ಹೋಗ್ತದೆ. ಪ್ರತಿಯೊಂದು ಡಿವಿಷನ್ದು ಹಾಗೆ ಆಗ್ತದೆ. ಇಲ್ಲಿ ನಂಜನಗೂಡು 97, 98, 97, 98 ಇಷ್ಟದಾವು. ನಂಜನಗೂಡು ಪುತ್ತೂರು ಹಾಗೆ ಇದೆ 97, 98. ಸೆಕೆಂಡ್ ಮೆರಿಟ್ ಲಿಸ್ಟನ್ನು ಬಿಟ್ಟರು ಕೂಡ ಏನೈತಿ 1% ಅಥವಾ 2%. ಇಲ್ಲಿ SC 97 ಐತೆ ಅಂದ್ರೆ ಈಗ ಸೆಕೆಂಡ್ ಮೆರಿಟ್ ಲಿಸ್ಟ್ ಒಂದು ವೇಳೆ ಬಿಟ್ಟರೆ ಅಂದ್ರೆ ಅದರಲ್ಲಿ 96 ಏನೈತಿ ನಿಲ್ತದೆ. ಮತ್ತು ಈ ಮೆರಿಟ್ ಲಿಸ್ಟ್ ಏನೈತಿ ಈ ಡಿವಿಷನ್ದವು ಅಲ್ಲಿ ಖಾಲಿ ಇತ್ತಂದ್ರೆ ಈ ಡಿವಿಷನ್ದವ್ರನ್ನ ಹಿಡಿತಾರೋ. ಇಲ್ಲಿ SC ಈ ಪೋಸ್ಟ ಅವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಲಿಲ್ಲ. ಅವಾಗೇನೈತಿ SC ಕೆಟಗರಿ ಅವಂದನ್ನು ಹಿಡಿತಾರೋ. ಹೊಳ್ಳಿ ಏನೈತಿ UR OBC ಎಲ್ಲ ಏನು ಹಿಡಿಯಲ್ಲ. ಇಲ್ಲಿ SC ಕಾಸ್ಟದ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿರಲಿಲ್ಲ ಅಂದ್ರೆ SCದಾಗ ಕರಿತಾರೋ. ಹಾಗೆ STದು ಹಾಗೆ ಮತ್ತು OBCದು ಹಾಗೆ. ಇಲ್ಲಿ OBC ಅವು ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಲಿಲ್ಲ ಅಂದ್ರೆ ಪುತ್ತೂರು ಡಿವಿಷನ್ಗೆ OBCದವು ಯಾವ ಇರ್ತಾನಲ್ಲ ಇವನ ನೆಕ್ಸ್ಟ್ ಅವನನ್ನು ಏನೈತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಒಳಗೆ ಕರಿತಾರೋ. ಈ ರೀತಿ ಏನೈತಿ ಅವರ ಮರಳಿ 2ನೇ ಮೆರಿಟ್ ಲಿಸ್ಟನ್ನು ಬಿಟ್ಟಿದ್ರೆ ಆಯ್ಕೆಯನ್ನು ಮಾಡ್ತಾರೋ. ಸೊ ಇನ್ನೊಂದೇನ ಈ ಸಲ ಇಲ್ಲಿ ಅವರ ಹೆಸರನ್ನು ಹಾಕಿಲ್ಲ, ಡೈರೆಕ್ಟ್ ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕಿದಾರು. ನೀವು ಇಲ್ಲಿ ಮ್ಯಾಗ್ ಸರ್ಚ್ನಲ್ಲಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಹಾಕಿದರೆ ತೋರಿಸ್ತದೆ. ಒಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿದರು ಮೆಸೇಜ್ ಬಂದಿದೆ ಅಂತ, ಅವರ ಲಿಸ್ಟ್ನಲ್ಲಿ ಹೆಸರಿಲ್ಲ ಅಂತ. ಲಿಸ್ಟ್ನಲ್ಲಿ ಹೆಸರು ಇರಲ್ದ ಮೆಸೇಜ್ ಬರೋಂಗಿಲ್ಲ, ಲಿಸ್ಟ್ನಲ್ಲಿ ಹೆಸರು ಇರ್ತದೆ. ಚಲೋ ತಂಗಿ ನೀವು ನೋಡ್ಕೋಬಹುದು. ಈ ರಿಜಿಸ್ಟರ್ ನಂಬರ ಕರೆಕ್ಟ್ ಹಾಕ್ರಿ, ನಿಮ್ಮ ಸೆಲೆಕ್ಟ್ ಆಗಿದ್ದ ಇಲ್ವಾ ಅಂತ ಗೊತ್ತಾಗ್ತದೆ. ಮತ್ತು ಒಬ್ಬೊಬ್ಬರಿಗೆ SMS ಬಂದದ, ಬಟ್ ಇಮೇಲ್ ಏನೈತಿ ಬಂದಿಲ್ಲ. ಇಮೇಲು ಬರ್ತದ, ಸ್ವಲ್ಪ ವೇಟ್ ಮಾಡಬೇಕು. ಇವತ್ತು ದಿನ ಪೂರ್ತಿ ಏನೈತಿ ಇಮೇಲ ಎಲ್ಲರಿಗೂ ಬರತ್ತಾವು. ಒಬ್ಬೊಬ್ರಿಗೆ SMS ಅಷ್ಟೇ ಬಂದವು, ಒಬ್ಬೊಬ್ರಿಗೆ ಇಮೇಲ್ ಅಷ್ಟೇ ಬಂದವು. ಸೊ ಏನಾದರೂ ತಾಂತ್ರಿಕ ದೋಷದಿಂದ ಆಗಿರ್ತದೆ ಹಂಗೆ. ಸೊ ಎರಡೂ ಕೂಡ ನಿಮ್ಮ ಲಿಸ್ಟ್ನಲ್ಲಿ ಹೆಸರು ಬಂದೈತೆ ಅಂದ್ರೆ ನೀವು ಡಾಕ್ಯುಮೆಂಟನ್ನು ಸಜ್ಜು ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಹೋಗಬಹುದು. ಸೊ ಇಲ್ಲಿ ಇಮೇಲ ಮತ್ತು ಮೊಬೈಲ್ ನಂಬರ್ ಎರಡಕ್ಕೂ ಏನೈತೆ ಅವರ ಮೆಸೇಜನ್ನು ಕಳಿಸೇ ಇರ್ತಾರೋ. ಸೊ ಸೆಕೆಂಡ್ ಮೆರಿಟ್ ಲಿಸ್ಟ್ದವ್ರ ಇದ್ರ ಮೇಲೆ ನಂಬ್ಕೊಂಡು ಹೋಗಿಲ್ಲ, ಯಾಕಂದ್ರೆ ಭಾಳ ಆದ್ರೆ 1% ಅಷ್ಟೇ ಕಡಿಮೆ ಆಗ್ತದೆ, ಅದಕ್ಕಿಂತ ಜಾಸ್ತಿ ಏನಕ್ಕೆ ಕಡಿಮೆ ಆಗೋದಿಲ್ಲ. ಸೊ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಏನೈತಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಂತರ ನಿಮ್ಮ ಡೌಟುಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾಕಂದ್ರೆ ವಿಡಿಯೋ ನೋಡೋಲ್ದನ ಕಮೆಂಟ್ ಬಾಕ್ಸ್ನಲ್ಲಿ ಏನಾದರೂ ಡೌಟ್ಸ್ಗಳಿದ್ರೆ ಕೇಳ್ತೀರಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇರ್ತದೆ, ಬಟ್ ಆದರೂ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತೀರಿ. ಸೊ ಹಾಗೆ ಮಾಡಬೇಡಿ, ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮತ್ತೇನಾದರೂ ನಿಮಗೆ ಹೊಸ ಡೌಟ್ಗಳಿದ್ದರೆ ಕೇಳ್ಬೋದು. ಥ್ಯಾಂಕ್ ಯು.